ನಮಃ. ಹರಿ ಓಂ. 9ನೇ ಅಧ್ಯಾಯದ 28ನೇ ಶ್ಲೋಕ. ಶುಭಾಶುಭ ಫಲೈರೇವಂ ಮೋಕ್ಷಸೇ ಕರ್ಮ ಬಂಧನೈಃ ಸನ್ಯಾಸ ಯೋಗಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಶುಭಾಶುಭ ಫಲೈಃ ಏವಂ ಮೋಕ್ಷಸೇ ಆತ್ಮ ವಿಮುಕ್ತಃ ಮಾಂ ಉಪೈಷ್ಯಸಿ. ಅಂದ್ರೆ ನಮ್ಮ ಹತ್ರ ಶುಭ ಫಲವೂ ಇರುತ್ತೆ, ಅಶುಭ ಫಲವೂ ಇರುತ್ತೆ. ನಾವು ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ, ಕೆಟ್ಟ ಕೆಲಸ ಮಾಡ್ತೀವಿ. ಶುಭ ಅಶುಭ ಎರಡೂ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ನಾವು ಮಾಡೋದ್ರಿಂದಾಗಿ ಶುಭ ಕರ್ಮದ ಫಲ ಒಳ್ಳೇದಾಗುವಂಥದ್ದು, ಅಶುಭ ಕರ್ಮದ ಫಲ ಕೆಟ್ಟದ್ದಾಗುವಂಥದ್ದು. ಶುಭ ಕರ್ಮಗಳನ್ನು ಮಾಡಿದಾಗ ನಮಗೆ ಇನ್ನಷ್ಟು ಒಳ್ಳೆ ಜನ್ಮ, ಆ ಒಳ್ಳೆ ಜನ್ಮಗಳಲ್ಲಿ ಇನ್ನಷ್ಟು ಒಳ್ಳೇದಾಗುವಂಥದ್ದು, ಒಳ್ಳೆ ಸಂಪತ್ತು ಬರುವಂಥದ್ದು, ಒಳ್ಳೆ ಜ್ಞಾನ ಬರುವಂಥದ್ದು, ಒಳ್ಳೆ ವ್ಯಕ್ತಿಗಳ ಒಡನಾಟ ಬೆಳೆಯುವಂಥದ್ದು, ಇದೆಲ್ಲ ಆಗುತ್ತೆ. ಇದೆಲ್ಲ ಹೇಗಾಗುವಂಥದ್ದು? ಶುಭ ಕರ್ಮದ ಫಲದ ರೂಪದಲ್ಲಿ ಇವೆಲ್ಲವೂ ಆಗತ್ತೆ. ಇದೆಲ್ಲ ಶುಭ ಕರ್ಮದ ಫಲ. ಹಾಗೆ ಅಶುಭ ಕರ್ಮಗಳು ಅಂದ್ರೆ ಕೆಟ್ಟ ಕೆಲಸಗಳನ್ನು ಮಾಡುವುದು. ಕೆಟ್ಟ ಕೆಲಸವನ್ನು ಮಾಡಿದಾಗ ಪಾಪ ಬರುತ್ತೆ. ಪಾಪದಿಂದಾಗ ಅನೇಕ ರೀತಿಯಾಗಿರ್ತಕ್ಕಂಥ ದಾರಿದ್ರ್ಯಗಳು, ದುಃಖಗಳು, ಅನಾರೋಗ್ಯಗಳು, ಮಾನಸಿಕವಾದ ಚಿಂತನೆಗಳು ಇದೆಲ್ಲ ಉಂಟಾಗ್ತಾ ಹೋಗುತ್ತೆ. ಇದೇ ಕರ್ಮ ಬಂಧನ. ಶುಭ ಫಲ ಬರೋದು ಕರ್ಮ ಬಂಧನ, ಒಳ್ಳೆಯದು ಬರೋದು ಕರ್ಮ ಬಂಧನವೇ, ಕೆಟ್ಟದ್ದು ಬರೋದು ಕರ್ಮ ಬಂಧನವೇ. ಯಾಕಂದ್ರೆ ಒಬ್ಬ ರಾಜ ಆಗ್ತಾನೆ, ರಾಜ ಇಡೀ ಲೋಕಕ್ಕೆ ರಾಜ ಆಗಿದ್ದಾನೆ. ರಾಜ ಆಗೋದು ಒಳ್ಳೆಯದೇ, ಆದ್ರೆ ಅದು ಒಂದು ಕರ್ಮ ಬಂಧನ. ಅವನ ಪುಣ್ಯದ ಪ್ರಾರಬ್ಧ ಅದು ಅನುಭವಿಸ್ತಾ ಇದ್ದಾನೆ. ಇನ್ನೊಬ್ನಿಗೇನೋ ತಾನು ಬಯಸಿದ್ದೆಲ್ಲ ಯಾವ ಕ್ಷಣಕ್ಕೆ ಏನು ಬೇಕೋ ಅದೆಲ್ಲವೂ ಕೂಡ ಸಿಗತ್ತೆ. ಏನು ಒಂದು ಒಳ್ಳೆ ರೀತಿಯಲ್ಲಿ ಇರಬೇಕು, ಹಾಗೆ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಜೀವನ, ಎಲ್ಲ ಒಳ್ಳೆ ಮನೆ, ಹೆಂಡತಿ, ಮಕ್ಕಳು, ಎಲ್ಲರೂ ಬಂಧು ಬಾಂಧವ ಎಲ್ಲ ಒಳ್ಳೆ ತರದಲ್ಲಿ ತುಂಬಾ ಸಮೃದ್ಧಿಯಿಂದ ಸಂತೋಷದಿಂದ ಬದುಕ್ತಾ ಇದ್ದಾನೆ. ಅದು ಕೂಡ ಕರ್ಮ ಬಂಧನವೇ. ಅಂದ್ರೆ ಪುಣ್ಯದ ಫಲವನ್ನ ಅನುಭವಿಸ್ತಾ ಇರ್ತಾನೆ ಅಷ್ಟೇ. ಹಾಗೆ ಪುಣ್ಯದ ಫಲವನ್ನ ಅನುಭವಿಸೋದು, ಪಾಪದ ಫಲವನ್ನ ಅನುಭವಿಸೋದು, ಹೀಗೆ ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಒಳಿತು ಮತ್ತು ಕೆಡಕು ಅದೆಲ್ಲವೂ ಕೂಡ ಬರುತ್ತೆ. ನಮಗೆ ಒಳಿತು ಆಗತ್ತೆ, ಕೆಡಕು ಆಗತ್ತೆ. ಒಳ್ಳೆಯದು ನಮಗೆ ಸೇರುತ್ತೆ, ಕೆಟ್ಟದ್ದು ಬರುತ್ತೆ. ನಾವು ಬೇಕು ಅಂತದ್ದು ಕೆಲವೊಮ್ಮೆ ಬರುತ್ತೆ, ಬೇಡ ಅಂತದ್ದು ಕೆಲವೊಮ್ಮೆ ಬರುತ್ತೆ. ಬೇಕು ಅಂತದ್ದು ಬರದೇ ಇರುತ್ತೆ, ಬೇಡ ಅಂತದ್ದು ಬರುವಂತ ಸಾಧ್ಯತೆ ಇರುತ್ತೆ. ಹೀಗೆ ಅದೆಲ್ಲವೂ ಕರ್ಮ ಬಂಧಗಳು, ಶುಭಾಶುಭಗಳ ಫಲ, ಶುಭ ಕರ್ಮ ಅಶುಭ ಕರ್ಮ, ಅದಕ್ಕೆ ಸಂಬಂಧಪಟ್ಟಂತಹ ಪುಣ್ಯ ಪಾಪ, ಆ ಪುಣ್ಯ ಪಾಪಗಳಿಂದ ನಮ್ಗೆ ಒಳ್ಳೇದಾಗೋದು ಕೆಟ್ಟದ್ದಾಗೋದು ಇದೆಲ್ಲವೂ ಕೂಡ ಏನಂದ್ರೆ ಕರ್ಮ ಬಂಧನ. ಈ ಕರ್ಮ ಬಂಧನಿಂದಾಗಿ ಏವಂ ಮೋಕ್ಷಸೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಬಿಡುಗಡೆಯನ್ನು ಹೊಂದುತ್ತೀಯ. ಏನದು ಈ ರೀತಿಯಾಗಿ ಬಿಡುಗಡೆ ಹೊಂದುತ್ತೀಯ ಅಂದ್ರೆ ಅರ್ಥ ಏನು? ಕೃಷ್ಣ ಈಗಾಗಲೇ ಹಿಂದೆ ಹೇಳಿದ್ದಾನೆ ಅಲ್ವಾ, ಏನೇನು ನನಗೆ ಅರ್ಪಣೆ ಮಾಡ್ತೀಯೋ, ಪತ್ರಂ ಪುಷ್ಪಂ ಫಲಂ ತೋಯಂ, ಎಲ್ಲವನ್ನು ಭಕ್ತಿಯಿಂದ ಅರ್ಪಣೆ ಮಾಡು. ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ ಮಾಡು ಅಂತ, ನಿರಂತರವಾಗಿ ಭಕ್ತಿ ಮಾಡು. ಭಕ್ತಿ ಮಾಡಿ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತು ಯತ್ ತಪಸ್ಯಸಿ ಕೌಂತೆಯ ತತ್ಪುರುಷಮದರ್ಪಣಂ. ಭಕ್ತಿ ಮಾಡಿ ಪ್ರತಿಯೊಂದನ್ನು ಶ್ರೀಕೃಷ್ಣಾರ್ಪಣಮಸ್ತು ಎಂಬುದಾಗಿ ನನಗೆ ಅರ್ಪಣೆಯನ್ನ ಮಾಡು. ಹೀಗೆ ಮಾಡುವುದರಿಂದಾಗಿ ಕರ್ಮ ಬಂಧನೈ ಮೋಕ್ಷಸೆ, ಕರ್ಮದ ಬಂಧನದಿಂದ ಮೋಕ್ಷವನ್ನು ಹೊಂದುತ್ತೀಯ, ಸಕಲ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದುತ್ತೀಯ. ಕರ್ಮದ ಒಂದು ಬಂಧನ ನಮ್ಮ ಜೊತೆಗೆ ಇರುತ್ತೆ. ಆ ಕರ್ಮ ಬಂಧನದಿಂದ ನಾವೇನಾಗ್ತೀವಿ? ಪಾರಾಗ್ತೀವಿ. ಕರ್ಮದ ಬಂಧನದಲ್ಲಿ ಇದ್ದಷ್ಟು ಅನೇಕ ರೀತಿಯಾಗಿರ್ತಕ್ಕಂಥ ಆಪತ್ತುಗಳು ವಿಪತ್ತುಗಳು ಬರ್ತಾ ಇರುತ್ತೆ. ಅದರಿಂದ ನಾವು ಪಾರಾಗಬೇಕು ಅಂತ ಹೇಳಿದ್ರೆ ಆ ಭಗವಂತ ಏನು ಈ ಹಿಂದಿನ 2 ಶ್ಲೋಕಗಳು 26, 27ರಲ್ಲಿ ಹೇಳದಂತೆ ನಾವು ದೇವರಲ್ಲಿ ಭಕ್ತಿಯನ್ನ ಮಾಡಬೇಕು. ಮತ್ತು ನಾವು ಮಾಡುವಂತ ಕಾಯ ವಾಚ ಮನಸ ಮಾಡುವಂತ ಪ್ರತಿಯೊಂದು ಕರ್ಮಗಳನ್ನ ಶ್ರೀಕೃಷ್ಣಾರ್ಪಣ ವಸ್ತು ಅಂತೇಳಿ ಭಗವಂತನಿಗೆ ಅರ್ಪಣೆಯನ್ನ ಮಾಡಿ, ನಾನು ಮಾಡಿದ್ದೇನೆ ಎಂಬತಕ್ಕಂಥ ಅಹಂಕಾರವನ್ನ ಬಿಟ್ಟು ಭಗವಂತನೇ ನಮ್ಮ ಮೂಲಕವಾಗಿ ಮಾಡಿಸಿದ್ದಾನೆ ಎಂಬತಕ್ಕಂಥ ಒಂದು ವಿನೀತ ಭಾವನೆಯನ್ನು ನಾವು ಹೊಂದಬೇಕು. ಸನ್ಯಾಸ ಯೋಗ ವಿಕ್ತಾತ್ಮ ವಿಮುಕ್ತ ಮಾಂ ಉಪೈಷ್ಯಸಿ. ಸನ್ಯಾಸ ಯೋಗ, ಸನ್ಯಾಸ ಅಂದ್ರೆ ಏನು? ಕಾಮ್ಯಾನಾಂ ಕರ್ಮಣಾಂ ತ್ಯಾಗಂ ಸನ್ಯಾಸಂ ಕವಯೋ ವಿದು ಅಂತ ಕೃಷ್ಣನೇ ಸನ್ಯಾಸಕ್ಕೆ ವ್ಯಾಖ್ಯಾನ ಮಾಡಿದ್ದಾನೆ, ಗೀತೆಯಲ್ಲಿ ಹೇಳಿದ್ದಾನೆ. ಕಾಮ್ಯ ಕರ್ಮಗಳನ್ನು ಬಿಡಬೇಕು. ಈ ಫಲಕ್ಕೋಸ್ಕರವಾಗಿ ಇಂಥ ಕೆಲಸ ಮಾಡ್ತಾ ಇದ್ದೇನೆ, ಇದು ಸಿಗಬೇಕು ಅನ್ನಕೊಂಡು ಇದು ಮಾಡ್ತಾ ಇದ್ದೇನೆ, ಈ ಪೂಜೆ ಏನೋ ಒಂದು ಒಳ್ಳೆ ಪೂಜೆ, ಒಂದು ಹೋಮ, ಉದ್ದೇಶ ಏನು? ಇಂಥ ಫಲ ಬರಬೇಕು ಅಂತ. ಹಾಗೆ ಆ ಫಲಾಪೇಕ್ಷೆಗಳೆಲ್ಲ ಬಿಟ್ಟದಕ್ಕೆ ಹೆಸರೇ ನಿವೃತ್ತ ಕರ್ಮ ಅಂತ. ನಿವೃತ್ತ ಕರ್ಮವನ್ನ ಅಪೇಕ್ಷೆಯಿಂದ ಕರ್ಮ ಮಾಡ್ತೀವಲ್ಲ ಅಂತಹ ಕರ್ಮವನ್ನ ಬಿಟ್ಟು ವಿಮುಕ್ತ, ಎಲ್ಲ ಫಲದ ಅಭಿಮಾನ ಬಿಡಬೇಕು, ಫಲದ ಮೇಲಿನ ಆಸೆ ಬಿಡಬೇಕು ಎಂಬತಕ್ಕಂಥ ಕರ್ತೃತ್ವ ಅಭಿಮಾನ ಇರುತ್ತೆ, ಅದನ್ನು ಬಿಡಬೇಕು. ವಿಮುಕ್ತ ಅಂದ್ರೆ ಬಿಡೋದು. ಏನ್ ಬಿಡೋದು?
ಮೇಲಿನ ವ್ಯಾಮೋಹ, ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಅಹಂಕಾರ, ಎಲ್ಲವನ್ನು ಕೂಡ ಬಿಟ್ಟು ಯಾರು ಅವನವನ ಪಾಲಿನ ಕರ್ತವ್ಯವನ್ನು ನಿರಂತರವಾಗಿ ಮಾಡ್ತಾ ಹೋಗ್ತಾನೋ ಅಂತವನು ಮಾಂ ಉಪೈಷ್ಯಸಿ. ಮುಖ್ಯವಾಗಿ ಅದು ಅಂತ ಅರ್ಥ. ಯಾವಾಗ ಫಲದ ಮೇಲಿನ ಬಯಕೆಯನ್ನ ಬಿಟ್ಟು ದೇವರನ್ನ ಸೇರೋದು ಅಂದ್ರೆ ಅರ್ಥ ಏನು? ದೇವರ ಲೋಕಕ್ಕೆ ಹೋಗುವಂಥದ್ದು. ದೇವಕ್ಕೆ ಹೋಗ್ಬೇಕು ಅಂತ ಆದ್ರೆ ಕರ್ಮದ ಬಂಧ ಇರಬಾರದು. ದೇವರ ಬಗ್ಗೆ ತಿಳ್ಕೊಂಡಿರಬೇಕು. ಭಗವಂತನ ತತ್ವಜ್ಞಾನವನ್ನ ಪಡೆದು ದೇವರ ಲೋಕಕ್ಕೆ ನಾವು ಹೋಗ್ತೇವೆ. ಹಾಗಾಗಿ ಭಗವಂತನ ಲೋಕಕ್ಕೆ ಹೋಗಬೇಕು ಎಂಬತಕ್ಕಂಥ ಬಯಕೆ ಯಾರಿಗೆ ಇದೆಯೋ ಅವರು ಈ ರೀತಿಯಲ್ಲಿ ಸನ್ಯಾಸ ಯೋಗ ಯುಕ್ತರಾಗಬೇಕು. ಸನ್ಯಾಸ ಯೋಗ ಯುಕ್ತರಾಗುವುದು ಅಂತ ಹೇಳಿದ್ರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಫಲದ ಮೇಲಿನ ಅಪೇಕ್ಷೆಯಿಂದ ಬಿಟ್ಟು, ಕರ್ತೃತ್ವದ ಅಭಿಮಾನವನ್ನು ಬಿಟ್ಟು, ನಾನು ಅಂತಕ್ಕಂಥ ಒಂದು ಬಯಕೆ, ಒಂದು ಅಭಿಮಾನ ಇರುತ್ತೆ, ಅದೆಲ್ಲವನ್ನು ಬಿಟ್ಟಿರಬೇಕು ಅನ್ನೋದು ಕೊಟ್ಟಿದರ ಅಭಿಪ್ರಾಯ. ಅನ್ವಯ ಅರ್ಥ ಏವಂ ಈ ರೀತಿಯಾಗಿ ಅಂದ್ರೆ ಈಗಾಗಲೇ ಹಿಂದೆ ತಿಳಿಸಿದ ರೀತಿಯಲ್ಲಿ ಆ ಶುಭ ಫಲೈಹಿ ಕರ್ಮ ಬಂಧನೈಹಿ, ನಾನು ಹೇಳಿದಂತೆ ನಿಮ್ಮ ಜೀವನವನ್ನು ಇಟ್ಟುಕೊಳ್ಳುವುದರಿಂದಾಗಿ ಶುಭಾಶುಭ ಫಲೈಹಿ ಕರ್ಮ ಬಂಧನೈಹಿ. ಕರ್ಮ ಬಂಧನೈಹಿ ಅನ್ನೋದು ವಿಶೇಷ, ಅದಕ್ಕೆ ವಿಶೇಷ ಶುಭ ಕರ್ಮದ ಬಂಧನ. ಯಾವುದು ಕರ್ಮದ ಬಂಧನ ಅಂದ್ರೆ ಶುಭ ಫಲ ಮತ್ತು ಅಶುಭ ಫಲಗಳೇ ಕರ್ಮದ ಬಂಧನ. ಒಳ್ಳೆ ಮತ್ತು ಕೆಟ್ಟದ್ದು ಅದರ ಫಲವೇ ಕರ್ಮದ ಬಂಧನ. ಹಾಗಾಗಿ ಶುಭ ಫಲ ಅಥವಾ ಒಳಿತು ಮತ್ತು ಕೆಡುಕು ಇದರ ಫಲವೇ ಕರ್ಮದ ಬಂಧನ. ಸನ್ಯಾಸ ಯೋಗಯುಕ್ತ ಕರ್ಮ ಬಂಧನದಿಂದಾಗಿ ಮೋಕ್ಷಸೆ ಬಿಡುಗಡೆಯನ್ನು ಹೊಂದುತ್ತೀಯ. ಸನ್ಯಾಸ ಯೋಗಯುಕ್ತ ಆತ್ಮ. ಸನ್ಯಾಸ ಅಂದ್ರೆ ಫಲದ ಅಪೇಕ್ಷೆಯನ್ನು ಬಿಡುವಂಥದ್ದು, ಕಾಮ್ಯ ಕರ್ಮಗಳನ್ನ ಪರಿತ್ಯಾಗ ಮಾಡುವಂಥದ್ದು, ಫಲದ ಉದ್ದೇಶದಿಂದ ಕರ್ಮ ಮಾಡುವಿಕೆಯನ್ನ ಬಿಟ್ಟು ಕೇವಲ ಭಗವಂತ ತೃಪ್ತನಾಗಲಿ ಎಂಬ ಭಾವನೆಯಿಂದ ಕರ್ಮವನ್ನ ಮಾಡುತ್ತಾ ವಿಮುಕ್ತ ಅಹಂಕಾರ ಮಮಕಾರಗಳಿಂದ ಬಿಡುಗಡೆಯನ್ನು ಹೊಂದಿದವನಾಗಿ ಮಾಂ ಉಪೇಷ್ಯಸಿ. ಉಪಯುಕ್ತ ಅಂದ್ರೆ ಅಹಂಕಾರ ಮಮಕಾರಗಳನ್ನು ಬಿಟ್ಟವನಾಗಿ ಮತ್ತು ಸಕಲ ಕರ್ಮಗಳ ಬಂಧನದಿಂದ ಬಿಡುಗಡೆಯನ್ನು ಹೊಂದಿದವನಾಗಿ ಮಾಂ ನನ್ನನ್ನು ಉಪೈಷ್ಯಸಿ ಹೊಂದುತ್ತೀಯ, ನೀನು ನನ್ನನ್ನು ಹೊಂದುತ್ತೀಯ. ಹೊಂದಬೇಕು ಅಂತ ಆದ್ರೆ ಹೀಗೆ ನಾವು ಅಹಂಕಾರ ಮಮಕಾರಗಳನ್ನು ಬಿಡಬೇಕು, ಫಲದ ಮೇಲಿನ ವ್ಯಾಮೋಹವನ್ನು ಬಿಡಬೇಕು ಅನ್ನೋದು ಒಟ್ಟು ಅಭಿಪ್ರಾಯ. ಶುಭ ಅಶುಭ ಫಲೈರೇವಂ ಮೋಕ್ಷಸೆ ಕರ್ಮ ಬಂಧನೈ ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಅಲ್ಲಿ ಸನ್ಯಾಸ ಯೋಗದಿಂದ ವಿಮುಕ್ತವಾದ ಆತ್ಮ ಶಬ್ದಕ್ಕೆ ಮನಸ್ಸು ಅಂತ. ಈ ಮನಸ್ಸು ಅನ್ನೋದೇನಿದೆ ಅದು ಬಯಕೆಯ ಕೇಂದ್ರ ಬಿಂದು. ಎಲ್ಲಾ ಬಯಕೆ ಹುಟ್ಟೋದೆಲ್ಲಿ? ನಮ್ಮ ಮನಸ್ಸಿನಲ್ಲಿ. ಹಾಗಾಗಿ ಆ ಮನಸ್ಸಿನಲ್ಲಿ ಇರುವಂತಹ ಒಂದು ಬಯಕೆಗಳನ್ನ ಬಿಡಬೇಕು. ಮನಸ್ಸಿನಲ್ಲಿರ್ತಕ್ಕಂಥ ಬಯಕೆಗಳನ್ನು ದೂರ ಮಾಡೋದೇ ಸನ್ಯಾಸ. ಸನ್ಯಾಸದ ಯೋಗ ಅಂದ್ರೆ ಸನ್ಯಾಸದ ಸಂಬಂಧ. ಸನ್ಯಾಸದ ಸಂಬಂಧದಿಂದಾಗಿ ಯುಕ್ತಾತ್ಮ ಕೂಡಿದ ಮನಸ್ಸುಳ್ಳವನು ಅಂತ ಅರ್ಥ. ಆತ್ಮ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಯುಕ್ತಾತ್ಮ ಅಂದ್ರೆ ಕೂಡಿದ ಮನಸ್ಸು. ಯಾವುದರಿಂದ ಕೂಡಿದ ಮನಸ್ಸು? ಸನ್ಯಾಸದ ಯೋಗ. ಸನ್ಯಾಸ ಶಬ್ದಕ್ಕೆ ಫಲದ ಮೇಲಿನ ವ್ಯಾಮೋಹವನ್ನು ಬಿಡುವಂಥದ್ದು ಅಂತ ಅರ್ಥ. ಈ ಕೃಷ್ಣಾರ್ಪಣ.